ಆ್ಯಂಡ್ ತಾಕತ್ತಂದ್ರೆ ಬಿಕಾಸ್ ಅದೇ ಅಗೇನ್ ತಾಕತ್ತಂದರೆ ಫ್ರಮ್ ಕ್ರಿಯೇಟಿವ್ಸ್ ಅಂತ ಅದಕ್ಕೆ ಹೇಳಿದ್ದು ನಾನು. ಒಂದು ಕಥೆಯಿಂದ ಹಿಡಿದು ನಿನಗೆ ಕಂಟ್ರೋಲ್ ಇರಬೇಕು ಅದ್ರ ಮೇಲೆ. ಯಾಕಂದರೆ ಸಿನಿಮಾ ಪ್ರತಿ ವಾರ ರಿಸಲ್ಟ್ ಹೇಳುತ್ತದ. ಸಾರಿ, ಸೀರಿಯಲ್ಲು ಪ್ರತಿ ವಾರ ರಿಸಲ್ಟ್ ಹೇಳುತ್ತೆ. ಯಾಕಂದರೆ ಪ್ರತಿ TRP. ಗುರುವಾರ ಬಂದ ತಕ್ಷಣ TRP ಅಂತ ಹೇಳ್ತಾರೆ. ಆ TRP ಮೇಲೆ ನೀನು ಏನು ಮಾಡ್ತೀಯ ಅದೆಲ್ಲ ಸೆಕೆಂಡ್ರಿ. ಅದು ಆ ನಂಬರಲ್ಲಿ ರಿಫ್ಲೆಕ್ಟ್ ಆಗಲಿಲ್ಲ ಅದು ಅಂದರೆ ನೀನು ಮತ್ತೆ ಈ ರಿಯಾಲಿಟಿ ಶೋ ಅಲ್ಲಿ ಆ ರೆಡ್ ಝೋನ್ಗಳಿಗೆ ಹೋಗ್ತಾ ಇರ್ತಾರಲ್ಲ ಆಗಾಗ ಅದೇ ಕಂಟೆಸ್ಟೆಂಟ್ಸು, ಹಾಗೆ ಸೀರಿಯಲ್ಲು ರೆಡ್ ಝೋನ್ಗೆ ಹೋಗುತ್ತೆ ಬರುತ್ತೆ ಆಗ್ತಾ ಇರುತ್ತದು. ಪ್ರೊಡ್ಯೂಸರ್ಸು ಅಂತ ಆ ರೆಡ್ ಝೋನ್ಗೆ ಹೋಗೋ ಪ್ರೊಡ್ಯೂಸರ್ಸಿಗೆ ಶೀಲ್ಡ್ ಥರ ನಿಲ್ತಿದ್ರು ಇಬ್ರು. ನಿಂತ್ಕೊಂಡು ಇಲ್ಲ ಸರ್ ಆಗುತ್ತೆ, ದಿವ್ಸ್ ಟು ಆನ್ಸರ್ ಆಗುತ್ತೆ ಅಂತ ಹೇಳಾದ್ಮೇಲೆ ಇವನ್ನ ಮಾಡದೇ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ಅವನ ತಲೆ ಮೇಲೆ ಕೂರೋರು, ಮರ್ಯಾದೆಯಿಂದ ಮಾಡು ನೀನು ಅಂತ. ಬಟ್ ಆ್ಯಕ್ಚುಲಿ ಗೊತ್ತಾಗ್ತಾ ಇರಲ್ಲ ಅವನಿಗೋಸ್ಕರನೇ ಹೇಳ್ತಾ ಇರೋದು ಅಂತ. ಆ್ಯಂಡ್ ಅವರಿಬ್ಬರು ತುಂಬ ವಹಿಸ್ಕೋತಾಯಿದ್ರು ಪ್ರೊಡ್ಯೂಸರ್ಸ್ನ. ಅದು ನಮಗೆ ಈಗ ರೆಗ್ಯುಲರ್ ಕಾರ್ಪೊರೇಟ್ ಲೀಡರ್ ಥರ ಯಾರು ಬಂದರೆ ಅದು ಸಿಗಲ್ಲ. ಅವರೇ ಡೈರೆಕ್ಟಾಗಿ ಪಾಸ್ ಮಾಡ್ಬಿಡ್ತಾರೆ ಅವರು ಹಾಂ. ಶೂಟು